Addressing the media, Karnataka BJP State President B.Y. Vijayendra said there were reports of cross-voting from both the parties, JDS and the BJP, during the recent Legislative Council elections. He stated that the BJP, being a national party, has sought an appointment with its national president to discuss the issue. Responding to questions about whether BJP MLAs were involved in cross-voting, Vijayendra asserted that any party legislator found to have engaged in cross-voting would not be forgiven. He added that some information on the matter was available and assured that he would share the details and respond immediately once complete information was received. He also emphasized that he would explain the current political developments in Karnataka, including the controversy surrounding the alleged cross-voting in the Legislative Council elections. ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಕ್ರಾಸ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡ್ತೀನಿ.